ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಭರ್ಜರಿ ಗೆಲುವನ್ನೇ ಸಾಧಿಸಿದೆ. ಹಾಗೆ ಗೆದ್ದ ನಂತರ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಹೇಳಿದ್ರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಅವರು ನಾವು ಟಾಸಲ್ಲಿ ಸೋಲ್ತೀವಿ, ಜಿಂಬಾಬ್ವೆ ಟಾಸ್ ಗೆದ್ದು ಬಾಲಿಂಗ್ ತೊಳ್ತಾರೆ, ಅದು ನಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ನಮಗೂ ಕೂಡ ಫಸ್ಟ್ ಬ್ಯಾಟಿಂಗೇ ಆಡೋದು ಬೇಕಾಗಿತ್ತು. ಪ್ರೆಜರ್ ಸೆಕೆಂಡ್ ಬ್ಯಾಟಿಂಗ್ ಚೇಂಜ್ ಮಾಡುವಾಗ ಸ್ವಲ್ಪ ಪ್ರೆಜರ್ ಜಾಸ್ತಿ ಇರುತ್ತೆ, ಹಾಗಾಗಿ ನಮಗೆ ಬ್ಯಾಟಿಂಗ್ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅದಾದಮೇಲೆ ನೋಡೋದಾದರೆ ಬ್ಯಾಟಿಂಗಲ್ಲಿ ನಮ್ಮ ಎಲ್ಲ ಪ್ಲೇಯರ್ಗಳು ಕೂಡ ಚೆನ್ನಾಗಿ ರನ್ ಹೊಡಿತಾರೆ. ಸಂಜು ಸ್ಯಾಮ್ಸನ್ ಅವರು 24, ಹಾಗೆ ಅಭಿಷೇಕ್ ಶರ್ಮಾ ಹಾಫ್ ಸೆಂಚುರಿ, ಇಶಾನ್ ಕಿಶನ್ 38, ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಹಾಗೆ ಹಾರ್ದಿಕ್ ಪಾಂಡ್ಯ ಹಾಫ್ ಸೆಂಚುರಿ ಆಗುತ್ತೆ. ಹಾಗೆ ತಿಲಕ್ ವರ್ಮಾ ಅವರು ಕೂಡ 43 ರನ್ ಹೊಡೆದ್ರ ಮೂಲಕ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗಲ್ಲಿ 256 ರನ್ ಹೊಡೆಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರೆ. ಹಾಗೆ ಬಾಲಿಂಗಲ್ಲಿ ನೋಡೋದಾದರೆ ಎಲ್ಲರೂ ಕೂಡ ಬಾಲಿಂಗಲ್ಲೂ ಕೂಡ ಚೆನ್ನಾಗಿ ಬಾಲಿಂಗ್ ಆಗ್ತಾರೆ, ಅಷ್ಟು ಯಾರೂ ರನ್ ಕೊಡೋದಿಲ್ಲ. ಹೀಗೆ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಹಾಗೆ ನಮ್ಮ ಭಾರತ ತಂಡ ಇವಾಗ ಸೆಮಿಫೈನಲ್ ಹಾದಿ ಹೇಗಿದೆ ಅಂತ ನೋಡೋದಾದರೆ, ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು. ಅಲ್ಲಿ ಗೆದ್ದರೆ ಮಾತ್ರ ನಮ್ಮ ಭಾರತ ತಂಡಕ್ಕೆ ಅವಕಾಶ. ಯಾಕೆಂದರೆ ನೆಟ್ ರನ್ ರೇಟಲ್ಲಿ ನಮ್ಮ ಟೀಮ್ ವೀಕ್ ಇರೋದ್ರಿಂದಾಗಿ ಹೀಗಾಗಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಲೇಬೇಕು. ನೋಡೋಣ ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ಥರ ಆಡ್ತಾರೆ ಅಂತ ಹೇಳಿ. ಹಾಗೆ ಪ್ಲೇಯಿಂಗ್ 11ನಲ್ಲಿ ಚೇಂಜ್ ಮಾಡಿದ್ದು ನಮ್ಮ ಟೀಮ್ ಇಂಡಿಯಾಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸೆಮಿಫೈನಲ್ಗೆ ಆಲ್ಮೋಸ್ಟ್ ಆಲ್ 80% ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಯಾವ ಥರ ಆಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.